ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಕ್ಷಣಿ ಮಾದೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಬ್ಲಾಗ್ ಏನಪ್ಪ, ಇವತ್ತು ಭಾನುವಾರ. ಇವತ್ತು ನಮ್ಮ ಅತ್ತೆಯವರೆಲ್ಲ ಊರಿಗೆ ಹೋಗ್ತಿದ್ದಾರೆ. ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಮ್ಮನ ನೋಡ್ಕೊಬರೋದಕ್ಕೆ ಅಂದರೆ ನಮ್ಮ ಅಜ್ಜಿನ ನೋಡ್ಕೊಬರೋದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರು ಜಾಮೂನ್ ಅಂದರೆ ಇಷ್ಟ, ಅದಕ್ಕೆ ಜಾಮೂನ್ ಮಾಡ್ತಾಯಿದ್ದೀನಿ. ಇವಾಗ ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಜಾಮೂನ್ಗೆ ಎಲ್ಲ ಉಂಡೆಗಳೆಲ್ಲ ಮಾಡ್ಕೊತಾ ಇರೋದು. ಜಾಮೂನು, ದೋಸೆ, ಪೂರಿ ಮತ್ತು ಈ ಬೋಂಡ ಇದೆಲ್ಲ ತುಂಬ ಇಷ್ಟ ಅವ್ರಿಗೆ. ಇಲ್ಲಿಗೆ ಬಂದಾಗೆಲ್ಲ ನಾನು ಅದನ್ನೇ ಮಾಡಿಕೊಡ್ತಾಯಿದ್ದೆ. ಅವ್ರು ಬರೋದಕ್ಕಾಗಲಿಲ್ಲ ಇನ್ನೊಂದು. ಅದಕ್ಕೆ ಹೋಗ್ತಾ ಇದ್ದಾರಲ್ವ, ಹಂಗೆ ಕೊಟ್ಟು ಕಳ್ಸೋಣ ಅಂತೇಳ್ಬಿಟ್ಟು ಜಾಮೂನೆಲ್ಲ ಮಾಡ್ತಾಯಿದ್ದೀನಿ. ಆದರೆ ನಾನು ಹೋಗ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಮ್ಮ ಅತ್ತೆ ಬಾ ಹೋಗೋಣ ಅಂತ ಹೇಳ್ತಿದ್ದಾರೆ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅದು ಪೆಂಡಿಂಗಲ್ಲಿದೆ. ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತೀನಿ. ನಮ್ಮ ಅಕ್ಕ ಏನಾದರೂ ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಬಸ್ಸಲ್ಲಿ ಅಲ್ಲಿ ಬಸ್ ಇರೋಲ್ಲ. ಉಳ್ಗುಮ್ನಳ್ಳಿ ಕೈವಾರ ಹತ್ತಿರ ಉಳ್ಗುಮ್ನಳ್ಳಿಗೆ ಬಸ್ಸೇ ಇರೋಲ್ಲ. ಆ ಟೈಮಿಂಗ್ಸ್ಗೆ ನಾವು ಬೇಗ ರೆಡಿಯಾಗಿ ಹೋಗೋದಕ್ಕಾಗಲ್ಲ. ಅದಕ್ಕೆ ಗಾಡಿಯಲ್ಲಾದರೆ ಆರಾಮಾಗಿ ಹೋಗಿ ಬಂದುಬಿಡ್ಬೋದು. ಅದಕ್ಕೆ ಇವತ್ತೆಲ್ಲ ನಮ್ಮ ಮಾವವರೆಲ್ಲ ಹೋಗ್ತಿದ್ದಾರೆ. ಇನ್ನು ಬಸ್ಸಲ್ಲೇ ಹೋಗಬೇಕು. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಹೋಗ್ಬೇಕಾ ಬೇಡವಾ ಅನ್ನೋದು. ಅವ್ರಿಗೆ ಇಷ್ಟ ಆಗಿರೋದನ್ನ ಮಾಡಿಕೊಟ್ಟು ಕಳ್ಸೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೆನ್ನೆ ಬ್ಲಾಗಲ್ಲಿ ಯಾರೋ ಕೇಳಿದ್ದಾರೆ, ವೆಂಕಟೇಶ್ವರ ಸ್ವಾಮಿ ಪೂಜೆ ವ್ರತ ಮಾಡಿದ್ನಲ್ವಾ, ಅವ್ರು ಕೇಳಿದ್ದಾರೆ ನಾನ್ ವೆಜ್ ತಿನ್ಬೇಕಾ, ತಿಂದು ಮಾಡ್ಬೋದಾ, ಮತ್ತೆ ಮನೇಲಿ ಮಾಡಿ ನೆಕ್ಸ್ಟ್ ಟೈಮ್ ಮಾಡ್ಬೋದಾ ಅಂತೆಲ್ಲ ಹೇಳಿದ್ದಾರೆ. ಆ ವಿಡಿಯೋ ನಿಮ್ಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಾರ ಶನಿವಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಂದು 7 ವಾರ ಮುಗ್ದಿದೆಯಲ್ಲ, ಅದೇ ಮಾಡ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ನೆಕ್ಸ್ಟ್ ವಾರ ನಿಮ್ಗೆ ಏನಾದ್ರು ಡಿಟೇಲ್ ಆಗಿ ಬೇಕು ಅಂತಂದ್ರೆ ನೆಕ್ಸ್ಟ್ ವಾರ ಪಕ್ಕ ಮಾಡೇ ಮಾಡ್ತೀನಿ. ನಿಮ್ಗೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಜಾಮೂನ್ ಮಾಡಿ ಇವಾಗ ನಮ್ಮ ಅತ್ತೆಯವ್ರಿಗೆ, ನಮ್ಮ ಅಜ್ಜಿಯವ್ರಿಗೆ ಕೊಟ್ಟು ಕಳ್ಸೋಣ. ಯಾರ ಮೇಲೆ ಅದು ನಿಮ್ಗೆ ಕೋಪ ಇದ್ರೆ ಅವ್ರ ಹತ್ರ ಏನ್ ಜಗಳ ಮಾಡೋದಕ್ಕೆ ಆಗಲ್ವಲ್ಲ. ಅವ್ರನ್ನ ನೆನ್ಸ್ಕೊಳ್ಳಿ, ಇದನ್ನ ಇದೆ ಅಂತ ಹಸೀತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಾಕಿ ಚೆನ್ನಾಗಿ ಹಾಕಿ ಇಸ್ಬಿಡ. ಕೋಪನೆಲ್ಲ ಇಲ್ಲೇ ತೋರ್ಸ್ಬೇಕು. ಅವಾಗ ಇನ್ನು ಜಾಮೂನು ಚೆನ್ನಾಗ್ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗ್ ಬರುತ್ತೆ. ಅಂತವ್ರಿಗೆಲ್ಲ ಹಂಗೆ ಮಾಡ್ಬೇಕು. ಮಾತಾಡೋದಕ್ ಆಗಲ್ಲ, ಇನ್ನೇನ್ ಮಾಡೋದಕ್ ಆಗಲ್ಲ. ಇದನ್ನ ಯಾರ್ಯಾರೋ ಅನ್ಕೋಬೇಡಿ. ನಾನ್ ಆತರ ಹೇಳ್ತೀನಿ. ನನ್ಗೇನಾದ್ರು ಕೋಪ ಬಂದಾಗೆಲ್ಲ ನಾನು ಹಿಂಗೆ ಮಾಡೋದು. ಮತ್ತೆ ಇಲ್ಲ ಪಾತ್ರೆಗಳೆಲ್ಲ ಎತ್ತಿ ಬಿಸಾಕೋದು, ಆ ತರ ಮಾಡ್ತೀನಿ. ಇವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ, ಇವಾಗ ಒಂದೇನೋ ಗ್ಯಾಪ್ ಬಂದದಕ್ಕೆ ತುಂಬಾ ಕೋಪ ಬಂದಾಗ ಯಾರಾದ್ರೂ ಏನು ಬೈದೇ ಇರ್ತಾರ, ಇಲ್ಲಾಂದ್ರೆ ಬೇಜಾರ್ ಮಾಡಿರ್ತಾರಲ್ವಾ, ಅವ್ರ ನೆನ್ಸ್ಕೊಡಿ ಸಾಕು. ಆಟೋಮೆಟಿಕ್ ಆಗಿ ಇದು ಗಟ್ಟಿ ಇರೋದು ಹಸಿಟ್ಟು ಸ್ಮೂತ್ ಆಗಿ ಹೋಗುತ್ತೆ, ಚೆನ್ನಾಗ್ ಬರುತ್ತೆ ನೋಡಿ. ಈ ತರ ಇದು ಇನ್ನ ಉಂಡೆಗೆ ಈ ತರ ಮಾಡ್ಕೊಂಡು ಎಣ್ಣೆಲಿ ಬಿಸಾಕ್ಬಿಡು. ಅವ್ರು ಇನ್ನು ಕಪ್ಪುಗ ಹೋಗ್ತಾರ. ಆ ಕಪ್ಪುಗಾಗಿರೋದು ಅವ್ರ ಮುಖಗಳು ನೋಡ್ತಾ ಇದ್ರೆ ಇನ್ನ ಚೆನ್ನಾಗಿರುತ್ತ. ಇದೆಲ್ಲ ಕಾಮಿಡಿಗೆ ಹೇಳ್ತಾ ಇದೀನಿ. ಎಷ್ಟೊಂದ್ಸರಿ ನಮ್ಮಮ್ಮ ಎಲ್ಲ ಚಿಕ್ಕ ವಯಸ್ಸಲ್ಲಿ ನನ್ನ ಅಮ್ಮ ಎಲ್ಲ ಅವ್ರಿಗೆ ಹೋಗಿ ಜಾಗಕ್ಕೆ ನಾನು ಕರ್ಕೊಂಡು ಹೋಗಿಲ್ಲ ಅಂದಿದ್ದೆ. ನಾನು ಹಂಗೆ ಮಾಡ್ತಾ ಇದ್ದೆ. ಅವ್ರ ಫೋಟೋಸ್ ಎಲ್ಲ ಇರ್ತಾ, ಆಲ್ಬಮ್ನೆಲ್ಲ ಇರ್ತಾ ಇತ್ತಲ್ಲ, ಅವ್ರು ಹೋಗೋವರೆಗೂ ಸುಮ್ಮನೆ ಇರ್ತದೆ. ಕರ್ಕೊಂಡು ಹೋಗ್ತಾರೆ ಅಂತ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅದಕ್ಕೆ ನಾನೇ ಪೆನ್ ಎತ್ಕೊಂಡ್ ಬಿಡ್ತಾ ಇದ್ದೆ. ಪೆನ್ನಲ್ಲಿ ಅವ್ರ ಮುಖ ಹತ್ರ ಇದು ಗೀಚ್ ಬಿಡ್ತಾ ಇದ್ದೆ. ನೆಕ್ಸ್ಟ್ ನಮ್ಮಮ್ಮ ಬಂದು ನೋಡೋವರ್ಗುನು ಗೊತ್ತಾಗ್ತಾ ಇರ್ಲಿಲ್ಲ ನಮ್ಮಮ್ಮಗೆ. ಏನಂದ ಏನ್ ಹಿಂಗ್ ಮಾಡಿ ಇವ್ಳು ಕರ್ಕೊಂಡ್ ಹೋಗಿಲ್ಲ, ಅದಕ್ಕೆ ಇವಳು ಹೆಂಗೆಲ್ಲ ಮಾಡಿದ. ಇನ್ನೊಂದ್ಸಲಿ ಕರ್ಕೊಂಡ್ ಹೋದಾಗ ಅದು ಈ ಪೇಪರ್ ಮೇಲೆಲ್ಲ ಗಿಚ್ಚಿರ್ತೀನಿ. ಅದ್ ಎತ್ಕೊಂಡು ಯಾವ ಬಟ್ಟೆ ಎತ್ಕೊಂಡು ಮತ್ತೆ ತೋರ್ಸ್ಬಿಡ್ತಾ ಇದ್ದೆ. ನಮ್ಮಮ್ಮ ಎಷ್ಟ್ ಸರಿ ಬೈದ್ರು, ಈ ತರ ಎಲ್ಲ ಮಾಡ್ಬಾರ್ದು ಅಂತ ಹೇಳಿ. ಇವಾಗೆಲ್ಲ ಹಂಗೆಲ್ಲ ಮಾಡಕ್ ಆಗಲ್ಲ, ಅದು ಅಮ್ಮ ಮನೇಲಿ. ಇವಾಗ ಇನ್ನೊಬ್ರು ಮಾತಾಡೋದಕ್ ಆಗ್ದಿರೋ ಹತ್ರ ಹಿಂಗ್ ಹಾಕಿ ಹಸಿಟ್ಟೆ ಅಂತ ಹೇಳ್ಬಿಟ್ಟು ಹಾಕಿಸ್ತಾ ಇರ್ಬೇಕು. ಕೋಪ ಬಂದಾಗ ಈ ತರ ಉಂಡೆಗಳು ಹಾಕಿ ನೀರಲ್ಲ ಅಥವಾ ಎಣ್ಣೆಲ್ಲ ಹಾಕಿ ಎತ್ತಿ ಮುಣಸ್ಬಿಡ್ರಿ. ಅವ್ರ ಮುಖ ನೋಡ್ಬಿಡ್ರಿ, ಕಪ್ಪುಗ ಹೋಗಿರುತ್ತೆ. ಬಂದು ಸ್ವಲ್ಪ ಹೆಲ್ಪ್ ಮಾಡೋದ್ ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಫೋನು ಅಲ್ವೇನಾ? ಬಾ ಮಾಡ್ಕೊಡ್ ಬಾ ಇದು ಜಾಮೂನು. ನೀನ್ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀಯಾ? ಆ ಉಂಡೆಗಳು ಒಂದ್ ಸ್ವಲ್ಪ ಮಾಡಿದ್ಲು. ಇವಾಗ ಇಲ್ಲಿ ಬಂದು ಪಾತ್ರೆ ಉಜ್ಜೆ ಅಂತಂದ್ರೆ ಪಾತ್ರೆ ಉಜ್ಜತೀಯಾ? ಅವೆಲ್ಲ ಆಗಲ್ಲ. ಇವಳು ನನಗ್ ಮಾಡ್ಕೊಡ್ತಾಳ. ಇವಾಗ ಜಾಮೂನ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಎತ್ತಿ ಎಣ್ಣೆಲಿ ಹಾಕೋಣ.
ಇನ್ನೇನು ಇಟ್ಟಿದ್ದೀನಿ ಬಿಸಿಗೆ ಬಾಯಿದೆ. ಇದು ಇನ್ನೊಂದು ಮಾತು, ನಮ್ಮ ಅಜ್ಜಿ ತಿನ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ. ನಾನು ನಿನ್ನೆ ಎಲ್ಲ ತಿಂದ್ವಿ, ಅದಕ್ಕೆ ನಮ್ಮ ಅಜ್ಜಿಗೋಸ್ಕರ ಮಾಡಿ ಕೊಟ್ಟು ಕಳ್ಸೋಣ, ಅವ್ರಿಗೂ ಒಂಥರ ಖುಷಿ ಆಗುತ್ತಲ್ವಾ, ಅದಕ್ಕೆ ಮಾಡ್ಕೊಡ್ತಾ ಇದೀನಿ. ನಮ್ಮ ಅಜ್ಜಿಗೆ ಈ ಸೊಪ್ಸಾರು, ಹಳ್ಳಿ ಕಡೆ ಇದ್ರೂನು ನಮ್ಮ ಅಜ್ಜಿಗೆ ಸೊಪ್ಸಾರು ಬಸ್ಸಾರು ಆತರ ಎಲ್ಲ ಇಷ್ಟ ಆಗಲ್ಲ. ಟಿಫನ್ ಐಟಮ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಟಿಫನ್ ಐಟಮ್ ದೋಸೆ ಮತ್ತೆ ಪೂರಿ ಇವೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಸ್ವೀಟು ಅಷ್ಟೊಂದು ತಿನ್ನಲ್ಲ, ಈ ಜಾಮೂನ್ ತಿಂತಾರೆ. ಎಲ್ಲರೂ ಹಳ್ಳಿಯಲ್ಲಿ ಇದೆ ಸೊಪ್ಸಾರು ಬಸ್ಸಾರು ಆತರ ಇಷ್ಟಪಟ್ರೆ ನಮ್ಮ ಅಜ್ಜಿನೇ ಇಷ್ಟ ಪಡಲ್ಲ. ಮತ್ತೆ ನಾನ್ ವೆಜ್ ತಿನ್ನಲ್ಲ ಅವರು. ನಾನ್ ವೆಜ್ ಆಲ್ರೆಡಿ ಅವ್ರದ್ದು ತಿನ್ನೋದ್ ಬಿಟ್ಟು ಒಂದು 5-6 ವರ್ಷನೇ ಆಗಿದೆ. ಮತ್ತೆ ಕಾಫಿ ಟೀ ಏನು ಕುಡಿಯಲ್ಲ, ಎಲೆ ಅಡಿಕೆನೂ ಹಾಕಲ್ಲ. ಹಾಕ್ತಾ ಇದ್ರು ಫಸ್ಟ್ ಅಲ್ಲಿ, ಇವಾಗ ಹಾಕಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಓಡಾಡೋದಕ್ಕೂ ಆಗಲ್ಲ ಅವ್ರ ಅಜ್ಜಿಕೈಲಿ, ಇಲ್ಲಾಂದ್ರೆ ಇಲ್ಲಿಗ್ ಬರೋರು, ಇಲ್ಲಿ ಮೆಟ್ಲೆಲ್ಲ ಹತ್ತೋದಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗ್ ಬರ್ಲಿಲ್ಲ. ಇಲ್ಲಾಂದ್ರೆ ಬಾ ಅಂತ ಮೊನ್ನೆನೆ ಕರೆದ್ರು, ಇನ್ನೂ ಬರ್ಲಿಲ್ಲ ಅವ್ರುನು. ಒಂದೇ ಸಲ ಹಾಕ್ಬಿಡೋಣ, ಪದೇ ಪದೇ ಹಾಕಲ್ಲ, ಕರೆಕ್ಟಾಗಿ ಸರ್. ಇವಾಗ ಎತ್ತದಲ್ಲ, ಈ ಕಾಲ ಹಂಗೆ ಎತ್ತಿ ಹಿಂಗೆ ಎತ್ತಬೇಕು ಬೇಕ. ನಮ್ಮ ಹುಡ್ಗನ ನನ್ನ ಕೆಲಸ ಮಾಡ್ಕೊಡ್ತಾನೆ ಅವಾಗ ಅವಾಗ, ಅಪರೂಪಕ್ಕೆ ಅಲ್ವೇನೋ. ಇವಾಗ ಯಾಕೆ ಮಾಡ್ಕೊಡ್ತಾ ಇರೋದು ಕೆಲಸ? ಅಲ್ಲ, ಏನು ಮಾಡಿದಾನೆ ಗೊತ್ತಾ, ಇವು ಮಾತ್ರ ಕೆಲ್ಸಕ್ಕೆ ಹೋಗೋ ಬಟ್ಟೆಗಳು ಮಾತ್ರ ಒಣಗಾಕೊಂಡವನೆ. ಇಷ್ಟು ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಿ ಇಷ್ಟು ಮಾತ್ರ ಅವ್ರದ್ದು ಮಾತ್ರ ಒಣಗಾಕೊಂಡಿದ್ದಾರೆ. ಅಂದರೆ ಆ ಕೆಲಸ ನಾವು ಮಾಡಿದ್ದಿದೆ, ಇವ್ರು ಸುಮ್ಮನೆ ಬಿಡ್ತಾಯಿದ್ರಾ? ನಿಂದು ಮಾತ್ರ ಮಾಡ್ಕೊಂಡಿದ್ಯಾ, ನಮ್ಮದು ಮಾಡೋಕ್ಕಾಗಲ್ವಾ ಅನ್ನೋದು ಎಷ್ಟು ಮಾತುಗಳು ಬರ್ತಾ ಇದೆ. ನಾನು ನಿಮ್ಮಪ್ಪ ನಿಮ್ಮಮ್ಮ ಕಲಿಸಿರೋದು ಬುದ್ಧಿಗಳು, ನಿಂದು ಮಾತ್ರ ಮಾಡ್ಕೊಳ್ಳೋದು ಅಂತ ಇಲ್ಲ. ಇಷ್ಟದ ನೀವು ಏನು ಸುಪ್ರಭಾತಗಳು ತೆಗಿಯಲ್ಲ. ಹಾಂ ಓಯ್, ಚೆನ್ನಾಗಿ ಒಣಗಾಕೋ. ನೀನ್ ಕಲ್ಸ್ಕೊಟ್ಟ ನನ್ಕ, ಅದೇವಾಗ ಸೀರೆ ಒಣಗಾಕಕ್ಕೆ ಬರ್ತಾ ಇರಲಿಲ್ಲ ಮೇಡಮ್. ಹೋಗ್ಲಿ ಬಿಡು, ನಿನ್ನಿಂದಾನೆ ಕಲಿತೆ ಅಂತ ಹೇಳ್ಕೊ, ಏನು ಖುಷಿ ಅಲ್ಲ. ಅಡುಗೆನ ನೀನೆಲ್ಲ ಕಲ್ಸ್ಕೊಟ್ಟಿದ್ದ? ಇವಾಗ ನೀವೇ ಹೇಳಿ, ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅವ್ರ ಬಟ್ಟೆಗಳು ಮಾತ್ರ ಒಣಗಾಕೊಂಡಿದ್ದು, ಇಷ್ಟು ಬಟ್ಟೆಗಳು ಮಾತ್ರ ಸಪ್ರೇಟ್ ಇದ್ದಿದೆ, ನನಗೇನಂತ ಹೇಳ್ತಿದ್ರು ಅಂತ. ಇವಾಗ ಇದೇ ಕೆಲಸ ನಾನು ಮಾಡಿದ್ದೆ, ನೀನು ಸುಮ್ಮನೆ ಇರ್ತಾ ಇದ್ದಾ? ಹಾಂ ಯಪ್ಪ, ಇದೆಲ್ಲ ಜಾಗ ಐತೆ, ಇದೆಲ್ಲ ಒಣಗಾಕೋಬೋದು. ನೀನು ಒಂದ್ರ ಮೇಲೆ ಒಂದು ಹಾಕಿ, ಬಿಸಿಲಿರಲ್ಲ. ಈ ಕಡೆ ಎಲ್ಲ ಹಾಕು,
ನಾನೇ ಒಣಗಾಕ್ತಾ ಇದ್ದೆ, ನಾನು ಕೆಲಸ ಮಾಡ್ತಾ ಇದ್ನಲ್ಲ ಅದಕ್ಕೆ ಹೋದ. ಓಯ್ ಇವಾಗ ಬಿರಿಯಾನಿ ಉದ್ಬಾವ್. ಇವಾಗ ಬಿರಿಯಾನಿ ಮಾಡಬೇಕು, ಸಾರು ಅನ್ನ ಎಲ್ಲ ಮಾಡಬೇಕು. ಜಾಮೂನು ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ, ಅದೆಲ್ಲ ಇವಾಗ ಮೆತ್ತಗೆ ಆಗೋಗ್ಬಿಟ್ಟಿದೆ. ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕ್ಬೇಕಷ್ಟೇ. ಮತ್ತು ಚಿಕನ್ ಸಾಂಬಾರಿಗೆ ಆಮೇಲೆ ಮಾಡ್ತೀನಿ. ಇವಾಗೆಲ್ಲ ಬೇಗ ಮಾಡಿ ನಮ್ಮ ಯಜಮಾನ್ರು ಯಪ್ಪ ಅನ್ನೋದೇ ಬರುತ್ತೆ. ನಮ್ಮ ಯಜಮಾನ್ರು ಹೋಗೋಷ್ಟೊಳಗೆ ಅಡುಗೆ ಎಲ್ಲ ಮುಗಿಸ್ಕೊಬೇಕು. ಇವಾಗ ಬೀರ್ವಾಲಿರೋ ಬಟ್ಟೆಗಳೆಲ್ಲ ಮುಡ್ಸೋಣ ಅನ್ಕೊತಾ ಇದ್ದೀನಿ. ಊರಿಗೆ ಹೋಗ್ತೀನ, ಬೀರ್ವಾಲಿರೋ ಬಟ್ಟೆಗಳು ಮಡಿಸ್ತೀನ ಅಂತ ಇವತ್ತು ಗೊತ್ತಾಗುತ್ತೆ. ಎಷ್ಟು ದಿನದಿಂದ ಗೊತ್ತಾ, 3-4 ತಿಂಗಳಿಂದ ನಾನು ಬಟ್ಟೆಗಳು ಮಡ್ಚೋದಲ್ಲ. ಇದು ನನ್ನ ಬಟ್ಟೆಗಳು ಬೀರು ಓಪನ್ ಮಾಡಿದ ತಕ್ಷಣವೇ ಅದೇ ನಂಗೆ ಆಶೀರ್ವಾದ ಮಾಡುತ್ತೆ, ಚೆನ್ನಾಗಿರಮ್ಮ ಅಂತ ಹೇಳ್ಬಿಟ್ಟು ಕಾಲ ನನ್ನ ಆಶೀರ್ವಾದ ತಗೊಳುತ್ತೆ. ಏನೋ ನಿಂತಾದೆ ಬಾ 3 ಹೊತ್ತು ಹಿಂಗೆ ಅಲ್ಲಿಗೆ ಹೊಡಿಯೋದೇ ಕೆಲಸ ಇವಂದು. ಅಲ್ಲೇನಾ ಇನ್ನು ಸ್ಕೂಲ್ಗೆ ಓಪನ್ ಆಗುತ್ತೆ, LKGಗೆ ಹೋಗ್ತಾನೆ. ಅದು ಹೆಂಗಿರ್ತಾನೋ ಏನೋ. ಇವಾಗೇ 8:30-9 ಗಂಟೆ ಹಿಂಗೆ ಎದ್ದೊಳ್ತಾನೆ. ಇನ್ನು ಅವಾಗ ಯಾವ ಥರ ಎದ್ದೊಳ್ತಾನೋ. 9 ಗಂಟೆಗೆಲ್ಲ ವ್ಯಾನ್ ಬರುತ್ತೆ. ಚೆನ್ನಾಗಿ ನೋಡ್ಕೊತಾರೋ ಇಲ್ವೋ, ಅಲ್ಲಿ ಊಟ ಎಲ್ಲ ತಿನ್ನಿಸ್ತಾ ಇದೆ. ಇನ್ನು ಅವನೇ ತಿನ್ನಬೇಕು, ಎಲ್ಲ ಮಾಡ್ಕೋಬೇಕು. ಪಾಪ ಮಗು ಒಂದು ಸ್ವಲ್ಪ ದಿನ ರೂಢಿ ಆಗುತ್ತೆ ಅಲ್ವೇನಾ? ಹೋಗ್ತೀಯನಾ? ಹೋಗ್ತೀಯ ಇಲ್ವಾ? ಇನ್ನು ಅಡುಗೆ ಎಲ್ಲ ಮಾಡೋಣ. ಫಸ್ಟು ತಿಂಡಿ ತಗೊಳ್ರಿ ಅಂತೇಳ್ಬಿಟ್ಟು ಕಾಸು ಕೊಟ್ರೆ ನಮ್ಮ ಮಾವರು. ನೋಡಿ ಈ ಥರ ತೊಗೊಂಡಿದೆ. ವೇಸ್ಟ್. ಇವಾಗ ಹೊಡೆದೋದ್ರೆ ಈ ಹೊಟ್ಟೆ ತುಂಬುತ್ತಾ ನಿಮಗೆ? ಹಾಂ ತುಂಬುತ್ತಾ? ನೀನು ಅದರಲ್ಲೇ ಇರು. ಮತ್ತೆ ಇದು ಹೊಡೆದಾಕಿದ್ರೆ ನಾನೇ ಕ್ಲೀನ್ ಮಾಡ್ಬೇಕು. ಸುಮ್ಮನೆ ಯಾಕೆ ಹೋಗಿ ಎತ್ಕೊಂಡು ಈ ಮನೇಲಿ ಏನೋ ಚೆಲ್ಬೇಕು, ಆಚೆ ಏನೋ ತ್ಯಾವ ಆಗ್ಬೇಕು ನಿಂಗಿರೋದು. ಇವಾಗ ನಮ್ಮ ಮನೆಗೆಲ್ಲ ಕೆಲಸ ಮಾಡ್ಕೊಂಬಂದು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಸ್ವಲ್ಪ ರೇಷನ್ ತಗೊಬರ್ಬೇಕು. ಅದಕ್ಕೆ ನಾನು ನಮ್ಮ ಅಕ್ಕ ಹೋಗಿ ಇಲ್ಲೇ ಅಕ್ಕಿ ಮೇಲೆ ಅಂಗಡಿ ಇದೆ, ಅಲ್ಲೇ ಹೋಗಿ ತಗೊಂಡು ಬರಬೇಕೀಗ. ಅಕ್ಕಿ ಮೂಟೆ, ಎಣ್ಣೆ ಮತ್ತು ಸೋಪು ಎಲ್ಲ ಹೋಗ್ಬೇಕು. ಇವಾಗ ನಾನು ನಮ್ಮ ಅತ್ತೆ ಹೋಗಿ ತಗೊಂಡು ಬರ್ತೀವಿ. ನೋಡಿ ನಮ್ಮ ಅತ್ತೆ ಹೋಗ್ತಾ ಇದೆ. ಏನೋ ನೀನು ಬಾದೆ ನಡಿ ಅಮ್ಮ, ಇವ್ನು ಕರ್ಕೊಂಡು ನಡಿಮ್ಮ. ರೇಷನ್ ತಗೊಂಡೋಗಿ ಬಂದಿರೋದು. ನಾನು ನೋಡಿದೆ ಫಸ್ಟ್ ಎತ್ಕೊಂಡಿರೋದೆ ಪಿಜ್ಜಾ ಬೇಸ್ ಎತ್ಕೊಂಡಿದ್ದೀವಿ. ಇನ್ನು ರೇಷನ್ ಅಂಗಡಿಗೆ ಇನ್ನೂ ಹೋಗಿ ತಗೊಂಡಿಲ್ಲ. ನಾನು ಬಂದಿರೋದು ಏನಕ್ಕೆ ಅಂದರೆ ಸೋಪು ಈ ಥರ ಎಲ್ಲ ಬೇಕಲ್ವ, ಅದಕ್ಕೆ ಬಂದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಇಷ್ಟಕ್ಕೆಲ್ಲ ಇನ್ನು ಟಿ ಮಾರ್ಟ್ಗೆಲ್ಲ ಹೋಗೋದು, ಯಾವಾಗೂ ಟಿ ಮಾರ್ಟ್ಗೆ ಹೋಗಿ ಅಲ್ಲಿ ತೊಗೊಂಬಂದ್ಬಿಡ್ತಾ ಇದ್ದೆ. ಅಲ್ಲಿ ಟಿ ಮಾರ್ಟ್ಗೆಲ್ಲ ಇಷ್ಟಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಅವ್ರಿಗೇನೋ ಡೌಟ್ ಇದೆ ಅಪ್ಪ, ಕ್ಲಿಯರ್ ಮಾಡಬೇಕೀಗ. ಏನೋ ಹುಡುಕ್ತಾ ಇದ್ದಾರೆ. ಇಷ್ಟು ತಗೊಂಡ್ರೆ ನಮಗೆ ಬೇಕಾಗಿದ್ದು ಇನ್ನು ಏನೂ ಸಿಗಲಿಲ್ಲ. ಕಬಾಬ್ ಪೌಡರು, ಗರಂ ಮಸಾಲ ಬೇಕಿತ್ತು. ಇನ್ನೋಗ ಅದು ಆಚೆ ಹೋಗಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳಿದ್ದೆ ಒಂದು, ಆಗಿದ್ದೆ ಒಂದು. ನಮ್ಮ ಅತ್ತೆ ಅವರೆಲ್ಲ ಊರಿಗೆ ಹೋಗ್ತಾರೆ ಅಂತಂದಲ್ಲ, ಅವ್ರು ಹೋಗಲಿಲ್ಲ. ನೆಕ್ಸ್ಟ್ ವಾರ ಹೋಗ್ತೀವಿ ಅಂತಂದು ಅದು ಮಾಡಿರೋ ಜಾಮೂನ್ ನಾವೇ ತಿಂದರೆ ನೆಕ್ಸ್ಟ್ ವಾರ ಹೋಗ್ಬೇಕಾದ್ರೆ ಇನ್ನೊಂದ್ಸಲಿ ಮಾಡಿಕೊಡ್ತೀವಿ. ಯಾಕೋ ನಮ್ಮ ಅತ್ತೆ ಇವತ್ತು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ಬೇರೆ ಅವ್ರ ಅಕ್ಕಂದಿರೆಲ್ಲ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತಂದಂತೆ. ಅದಕ್ಕೆ ಯಾಕೆ ಇವಾಗ ಹೋಗಿ ಅವ್ರ ಕೆಲಸ ಎಲ್ಲ ಹಾಳು ಮಾಡಬೇಕು ಅಂತೇಳ್ಬಿಟ್ಟು ನೆಕ್ಸ್ಟ್ ವಾರ ಬರ್ತೀನಿ ಅಂತಂದರು. ಅದಕ್ಕೆ ನೆಕ್ಸ್ಟ್ ವಾರ ಹೋಗಿದ್ದಾರೆ. ಇಷ್ಟಕ್ಕೆ ನಾನು ತೋರಿಸಿದ್ನಲ್ವ ಅವಾಗ, ಇಷ್ಟಕ್ಕೆ 1000 ರೂಪಾಯಿ ಬಿಲ್ಲಾಯಿತು. ಎಲ್ಲ ತಗೊಂಡು ಬಂದ್ವಿ. ಇವಾಗ ಒಂದು ಮ್ಯಾಗಿ ಒಂದು ಇಷ್ಟ ಆಯಿತು ಮಕ್ಕಳಿಗೆ, ಪಿಜ್ಜಾ ಒಂದು ಇಷ್ಟ ಆಯಿತು. ಮಾ ಇಷ್ಟಕ್ಕೆ ಎಷ್ಟಾಗಿರ್ಬೋದು ಹೇಳ? ನೀನು ಹೇಳು ಎಷ್ಟು ಕೊಟ್ಟಿರ್ಬೋದು ಅಂತ. ಏನು ಬಾಕ್ಸ್ ತುಂಬ ಐತೆ ಅನ್ಕೊಂಡಿದ್ಯೇನಾ? ಹಾಂ, ನಾ ಇನ್ನೂ ಮಿಕ್ಕುತ್ತೆ ಅನ್ಕೊಂಡು
ಹೋಗ ಅಲ್ಲೆಲ್ಲ ನೋಡಿದೆ ಈಗ ಕೊಟ್ಟಿರೋ ಕಾಸೆ ಇನ್ನೂ 30 ರೂಪಾಯಿ ಇನ್ನ ಕೊಟ್ಟಿದ್ದು. ಕಾವ್ಯದಲ್ಲ ಇದೆಲ್ಲ ನಮ್ದು ನನ್ಗೆ ಬೆಚ್ಚಬೇಕಲ್ವಾ? ಎತ್ಕೋದಲ್ಲ ಐತೆ. ನಮ್ಮ ಅಕ್ಕ ಅವ್ರು ಟೀ ಇಕ್ತಾ ಇದಾರೆ. ಇದ್ ಬದಲು ಬೇರೆದ್ ಕೊಟ್ರೆ ಚೆನ್ನಾಗಿರುತ್ತೆ. ಏನ್ ಬೇಕು ಗೊತ್ತಲ್ವಾ ಏನ್ ಬೇಕು ಅನ್ನೋದು? ಅದಲ್ಲ. ಇವಾಗ ಮಾಡ್ತೀಯಾ? ನಿಮ್ ತಮ್ಮ ನಾಳೆ ರಜಾ ಆಗ್ತಾನಲ್ಲ, ಅವಾಗ ಮಾಡ್ತೀಯಾ? ಏಯ್ ಇವಾಗ ಬೇಕಾ? ಅದು ಯಾವಾಗ ಬೇಕಾ? ಅದು ಇದು ನಮ್ಮ ಪಾರ್ಟಿ. ಅದೇನೋ ಗೊತ್ತಿಲ್ಲ ಇವರು ಇದು ಕಾಣಿಸ್ತಾರೆ. ತಮ್ಮ ಇದ್ರೆ ಎಲ್ಲ ಮಾಡೋದು, ಇನ್ ಮಿಕ್ದವ್ರೆಲ್ಲ ಇನ್ನೇನ್ ತಿನ್ಬೇಕು ಅನ್ನೋದಕ್ಕೆ ಹೇಳಪ್ಪ. ಅದಿವಾಗ ಇದು ಯಾವ ಮೂಲೆಗೆ ಸಾಲುತ್ತಪ್ಪ? ಇವಾಗ ಎಷ್ಟು ಜನ ಇದೆ? ಒಂದು 4 ಜನ ಇದ್ದೀರಿ. ಇವಾಗ ಇರೋದೇ ಇದೊಂದೇ ಇದು. ಇವಾಗ ಸದ್ಯಕ್ಕೆ ಇವಾಗ ಇದು ಮಾಡ್ಬಿಡು, ಬೇಕಿದೆ ನಾಳೆ ನೋಡೋಣ ಅಷ್ಟೇ. ಯಾರು ಇವಾಗ ಮಾಡ್ಬಿಡಕ್ಕ, ನಾಳೆ ನೋಡ್ಕೊಳ್ಳೋಣ. ಇವ್ರ ಕಷ್ಟ ಸುಖ ಮಾತಾಡ್ತಾ ಅವ್ರೆ. ನಮ್ಮಮ್ಮ ಆದರೆ ಪಿಜ್ಜಾ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಚೀಸ್ ಹಾಕ್ತಿದ್ದಾರೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟು ಬೇಕು: ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇಷ್ಟು ಬೇಕು. ಚೀಸ್ ಮತ್ತು ಮಮ್ಮಿ ಅದೇನು ರೆಡ್ ಕಲರ್ ಇರೋದು ಚೀಸ ಪೀಸ್ ಮತ್ತು ಬೇಸ್ ಹಾಕ್ಕೋಬೇಕು. ನೀನ್ ತಿಂದಾಕ? ಏನಿಲ್ಲ, ಒಂದ್ರೊಳಗಿದೆ 4 ಪೀಸ್ ಆಯ್ತು ಅಷ್ಟೇ. ಚೆನ್ನಾಗಿದ್ಯಾ? ಹಾ, ಇದು ಖಾರ ಅನಿಸ್ತಾ ಇಲ್ಲಲ್ಲ? ಚೆನ್ನಾಗೈತಮ್ಮ. ಸ್ವಲ್ಪ ಖಾರ. ಇಂಥವೆಲ್ಲ ಮಕ್ಳಿಗೆಲ್ಲ ಚೆನ್ನಾಗಿ ಹೋಗುತ್ತೆ ಒಳಕ್ಕ. ಎಷ್ಟು ಖಾರ ಐತೆ ನೋಡಿ. ಅವನು ಬೆಳಗ್ಗೆಯಿಂದ ಊಟ ಮಾಡ್ದಿರಾ, ಇವಾಗ ಅದು ಖಾರ ಇದ್ದು ಒಬ್ಬೊಬ್ಬ ಓವೆನ್ ಇರೋದಕ್ಕೆ ನಾವು ಹಂಗೆ ಟ್ರೈ ಮಾಡ್ತಾ ಇದ್ದೀರಿ ಮನೆಯಲ್ಲೇ. ಓವೆನ್ ಇಲ್ಲ ಅಂದ್ರೆ ಅದು ಮಾಡ್ತಾ ಇರಲಿಲ್ಲ. ಓವೆನ್ ಇಲ್ಲ ಅಂದ್ರೂ ಅದು ಹಂಗೆ ಮಾಡ್ಬೋದು. ಬಾಣ ಸಯ್ಯೆ ಚೆನ್ನಾಗಿದ್ಯಾ? ನಾವು ಹೋಗಿದ್ದೆ ಗಿಫ್ಟ್ ತರೋಣ ಅಂತ ಹೋದ್ವಿ. ನಾಳೆ ನಮ್ಮ ಅಕ್ಕದು ರಮ್ಯ ಅಕ್ಕದು ಬರ್ಡೇ ಇದೆ, ಅದಕ್ಕೇನೋ ಚಿಕ್ಕ ಗಿಫ್ಟ್ ಕೊಡೋಣ ಅಂತ ಹೋದ್ವಿ. ಆ ಅಕ್ಕ ತಗೋಬೇಕು ಅಂತ ಇದ್ಲು, ಅದಕ್ಕೆ ನಾವೇ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಹೋದ್ವಿ. ನಾನು ಕಳಶದ ಕೆಳಗಡೆ ಇಕ್ಕಕ್ಕೆ ಒಂದು ಪ್ಲೇಟ್ ತೊಗೊಂಡೆ. ಮತ್ತು ನಮ್ಮ ಅಕ್ಕ ಕಾವ್ಯ ಅಕ್ಕವರು ಅವರು ದೀಪ ತಗೊಂಡಿದ್ದಾರೆ. ಆ ದೀಪ ತಗೊಂಡು ಎಲ್ಲ ಹಂಗೆ ಗಿಫ್ಟ್ ಪ್ಯಾಕ್ ಮಾಡಿಸೋಣ ಅಂತ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡಿದ್ವಿ. ಇದು ನಾಳೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಬಂದು ಇಟ್ಕೊಂಡಿದ್ದೀನಿ. ನಾಳೆ ಹೋಗಿ ಕೊಡೋಣ ಅವರು. ಇವತ್ತು ನಮ್ಮ ಅಕ್ಕವ್ರ ಬರ್ಡೇನಪ್ಪ, ವಿಶ್ ಮಾಡಿ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ. ಬರ್ಡೇ ಆದ್ರೂ ಹೆಣ್ಮಕ್ಳಿಗೆ ಎಲ್ಲ ಅಡುಗೆಗಳೆಲ್ಲ ಮಾಡ್ಕೊಂಡು ಇರಬೇಕು. ಆಗಲೇ ಇದ್ದು ಅನ್ನ ಮಾಡಿದೆ, ಇಬ್ಬರೇ ಇರೋದು, ಅದಕ್ಕೆ ಚಿಕ್ಕಿದ್ರಲ್ಲಿ ಮಾಡಿದ್ದಾರೆ. ಸ್ವೀಟ್ ಮಾಡಿದ್ದಾರೆ. ಇದಕ್ಕೇನಕ್ಕೆ ಒಗ್ಗರಣೆಗೆ ಹಾಕಿದ್ದಾಳೆ, ಮರ್ತೋಗಿದ್ದಾರೆ. ಬರ್ಡೇ ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ವೆರಿ ಮಚ್. ಓಪನ್ ಮಾಡೋ, ಗೆಸ್ ಮಾಡಿ ಏನಿರ್ಬೋದು ಅಂತ. ಡೈಲಿ ಆಫೀಸ್ಗೆ ಎತ್ಕೋಬೋಚಟ್లేదు. ಇದು ಬಾಟ್ಲ ಕನ್ನಡ ಇದು ಬಾಟ್ಲ್ ಅನಿಸ್ತಾ ಇದೆ. ಏನು ಅದು ಅಲ್ಲಾಡ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಇವಾಗ ಓಪನ್ ಮಾಡ್ತಾ ಇರೋದು ಅಕ್ಕದು. ನಂಗೊಂದು ವಿಡಿಯೋ ಮಾಡ್ತೀನಿ. ಇದೆ ಕೊಡ್ತೀನಿ ನೋಡಿ. ನೀನು ಇದ್ರಲ್ಲಿ ಬೇರೆ ಕಂಪನಿ
ಒಂದೇ ಹಾಕ್ಬಾರ್ದು, ಕಾಪಿ ರೇಟ್ ನಿಮ್ಮ ಕಾಪಿ ಮಾಡೋದಂಗಿರುತ್ತೆ. ಇದು ಅಕ್ಕ ಕೊಟ್ಟಿರೋದು. ಇದಾಕ ನನ್ನ ನೇಮೇ ಬರ್ದಿಲ್ಲ. ಇರೋ ಫಸ್ಟ್ ಕೈಯಿಂದ ಕೊಡು. ವಿಡಿಯೋ ಬೇಕು ಕಣೆ, ಟೇಕ್ ಇಟ್. ಈ ಥರದ್ದೆಲ್ಲ ತುಂಬ ತಗೋ. ಹೌದಾ? ಹಾಂ, ಓ ಥ್ಯಾಂಕ್ ಯು. ಅಣ್ಣಂಗೂ ಇದೆ ಗಿಫ್ಟು, ಆ್ಯನಿವರ್ಸರಿ ಗಿಫ್ಟು ಇದೆ, ಮತ್ತು ನಿನ್ನ ಬರ್ಡೇ ಗಿಫ್ಟು ಇದೆ. ಪರವಾಗಿಲ್ಲ, ಗಿಫ್ಟ್ಗಳನ್ನು ನಾ ಇಬ್ರು ಬೇರೆ ಮಾಡ್ತಾ ಇಲ್ಲ, ಅದಕ್ಕೆ ಒಟ್ಟಿಗೆ ಕೊಟ್ಟಿದ್ದೀನಿ. ಹೌದಾ? ಓಕೆ. ಅವ್ರು ಇದನ್ನ ಬಾಟ್ಲ್ ಅನ್ಕೊಂಡಿದ್ದಾರೆ, ಫಸ್ಟ್ ಓಪನ್ ಮಾಡ್ತಾ ಇರೋದು. ಎರಡನೇ ಗೆಸ್ ಮಾಡಿಲ್ಲ. ಗೆಸ್ ಮಾಡೋದಕ್ಕೆ ಅದ್ರಲ್ಲಿ ಏನು ಶೇಕ್ ಆಗ್ತಿಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪೂಜೆ ಮಾಡ್ದಾ? ಮಾಡ್ತೀನಿ. ಅದನ್ನ ಬಾಟ್ಲ್ ಅನ್ಕೊಂಡಿದ್ದಾರೆ ನಮ್ಮ ಅಕ್ಕ ಅವರು. ಮಗ್ರ ಮಾಡ್ತೀನಿ. ಅದಕ್ಕೂ ಸೊಳ್ಳೆ ಅಂತೆಲ್ಲ ಪಟಾಪಟ ಅಂತ ತೆಗಿತೀರ. ಕೆಲವರು ಈ ಗಿಫ್ಟ್ ಪೇಪರ್ನ ಎಷ್ಟು ಜಾಗ್ರತೆಯಿಂದ ಇತ್ತು ತೆಗಿತಾರೆ ಗೊತ್ತಾ? ಕೊಟ್ರೆ ಅದನ್ನ ರ್ಯಾಪ್ ಮಾಡಿ ಹಂಗೆ ಇಟ್ಕೊಂತ. ಅದೇನಿಲ್ಲ. ಓ ಮೈ ಗಾಡ್, ಸೂಪರ್ ಆಗಿದೆ, ಸೂಪರ್ ಆಗಿದೆ ಫ್ರೆಂಡ್ಸ್. ನಾನು ಚೇಂಜ್ ಮಾಡಬೇಕು ಅನ್ಕೋತಾ ಇದ್ದೆ ನಮ್ಮ ಮನೇಲಿ ಇದನ್ನ. ದೇವ್ರು ಇವತ್ತು ಅದೃಷ್ಟನೇ ಹೋಗಿ. ನೆಕ್ಸ್ಟ್ ಲೆವೆಲ್. ತುಂಬ ಥ್ಯಾಂಕ್ಸ್. ದಿಸ್ ಈಸ್ ಥಾಟ್ಫುಲ್ ಗಿಫ್ಟ್. ಅವ್ರ ಹತ್ರ ಏನಿಲ್ಲ ಅದನ್ನ ನೋಡ್ಕೊಂಡು ಕೊಡೋದು. ಎರಡನೇ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ. ಫಾಸ್ಟ್ ನೋಡಿದ್ಬೇಕಿದ್ದೀವಿ. ಇಲ್ಲ, ಅವ್ರೆ ಇಟ್ಕೊಂಡು ಮತ್ತೆ ಫಾಸ್ಟ್ ಮಾಡ್ಕೋಬೋದು. ಏನು ಅನ್ಕೋಬಿಡಿ, ನಮ್ಗೆ ಗಿಫ್ಟ್ ಎಲ್ಲ ಅನ್ರಾಕ್ ಮಾಡೋದು ನಿಜವಾಗ್ಲೂ ಗೊತ್ತಿಲ್ಲ. ಓ ಆರ್ಟ್ ಬಾಕ್ಸ್ ಅದು. ಯಾವಾಗ ಆಫೀಸ್ಗೆ ಹೋಗ್ತಾ ಇರ್ತಾರಲ್ವಾ, ಅದಕ್ಕೆ ಊಟ ಇದಲ್ಲ ಎತ್ಕೊಂಡು ಹೋಗ್ಲಿ ಅಂತ ಬಿಟ್ಟು. ಬಿಸಿ ಬಿಸಿ ತಿನ್ಬೇಕಂದ್ರೆ ಇಷ್ಟ ಆಗುತ್ತೆ. ಹೆಲ್ತಿ ಆಗಿರ್ಬೇಕಲ್ಲ ಫಸ್ಟ್, ಅದಕ್ಕೆ. ನೋಡಿ ಫ್ರೆಂಡ್ಸ್, ವಿತ್ ಪತ್ರ ಮಾಡೋದ್ರ ಜೊತೆಗೆ ಗಿಫ್ಟ್ಸ್ನ ಕೊಡೋದು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ದಾಕ್ಷಾಯಣಿ. ವೆಲ್ಕಮ್ ವೆಲ್ಕಮ್. ಲೈಫ್ ಟೈಮ್ ಇದು ನಂಗೆ ನೆನಪಿರುತ್ತೆ, ಯಾಕೆಂದ್ರೆ ಅಡಿಗೆ ದೇವ್ರ ಮನೇಲಿ ಇರುತ್ತಲ್ವಾ, ನಾನು ದಿನ ನೆನೆಸ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಗಿಫ್ಟ್ ಕೊಟ್ಟಿದ್ದು ಯಾಕೆ ಕಾರಣ ಅಂದರೆ, ಅವಕ್ಕ ಚೈನ್ ಮಾಡಬೇಕು ಅಂತ ಇದ್ರು. ಇದು ಚಿಕ್ಕನ ಪೂಜೆಗೆಲ್ಲ ರೆಡಿ ಮಾಡಿದೆ, ಇನ್ನು ಪೂಜೆ ಮಾಡಬೇಕು. ಗಿಫ್ಟಿಗೆ ಇದು ಚೈನ್ ಮಾಡಬೇಕು ಅಂತ ಇದ್ರು. ಅದಕ್ಕೆ ನಾನು ನಮ್ಮ ಅಕ್ಕ ಸೇರಿ ಅದಕ್ಕೆ ತಗೊಳ್ಳೋಣ ಅಂದ್ಕೊಂಡೆ. ಅದಕ್ಕೆ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ದೇವ್ರು ಫುಲ್ ಖುಷಿ. ಚೆನ್ನಾಗಿದ್ಯಾ? ನಮ್ಮ ಗಣೇಶನು ಕೃಷ್ಣ. ನೀನು ಇಷ್ಟ ಇಲ್ಲ ಅಂದರೆ ಚೇಂಜ್ ಮಾಡ್ಕೋಬೋದು. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಚೇಂಜ್ ಮಾಡೋಂಗೆ ಇಲ್ಲ. ರೀತಿಗೆ ಏನ್ ಕೊಟ್ರು ಗಿಫ್ಟೇ. ಇದನ್ನ ಕೊಟ್ಟಿದ್ರು ನಾವಂದ್ರೆ ನೀನು ತಗೋಬೇಕು ಅಂತ ಇದ್ದಲ್ಲ, ಅದಕ್ಕೆ ಇದನ್ನೇ ತಗೋಬೋದು. ಅವಳನ್ನ ತಗೊಂಡಿಲ್ಲ ಅಂದ್ರೆ ಇಲ್ಲ ಲೇಟಾಗಿ ತಗೋತೀನಿ ಅಂದ್ಲು. ಅದಕ್ಕೆ ಚೇಂಜ್ ಮಾಡೋದಿತ್ತು, ಬಟ್ ಬೇಗ ಚೇಂಜ್ ಮಾಡೋ ಥರ ಮಾಡಿದ್ರು ಇವರು. ಇವರು ರಮ್ಯಾ ಅಕ್ಕ ಅವ್ರಿಗೆ ಹಸ್ಬೆಂಡು, ನಮ್ಮ ಅಣ್ಣ. ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿನೂ ಇವತ್ತೇ, ಮತ್ತು ರಮ್ಯಾ ಅಕ್ಕ ಅವ್ರದ್ದು ಇವತ್ತು ಬರ್ಡೇನೂ ಇವತ್ತೇ. ಅದಕ್ಕೆ ಇಬ್ಬರಿಗೂ ಸಪ್ರೇಟ್ ತೊಗೊಂಬಂದಿಲ್ಲ. ನಿಮಗೂ ಇದೆ ತಗೊಳ್ಳೋಣ, ನೋಡಿ ಚೆನ್ನಾಗಿದೆಯಾ ಅಂತೇಳಿ ಕಳ್ಸ ಇಕ್ಲ ತೊಗೊಂಡಿದ್ದಾನ ಅಂತೇಳ್ಬಿಟ್ಟು. ಅದಕ್ಕೆ ಚೆನ್ನಾಗಿದೆ ಅಂತೇಳಿದ್ರು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.